ನೀವು ತಂದಿರೋ ಗಿಡದಲ್ಲಿ ರೋಗ ಇದ್ದರೆ ಅಥವಾ ಹುಳುಗಳೇನಾದರೂ ಇದ್ದರೆ ನೋಡ್ದೇ ನೀವು ನರ್ಸರಿಯಿಂದ ತಗೊಂಡು ಬಂದು ಮನೆಗೆ ಬಂದ ಮೇಲೆ ನೀವು ನೋಟಿಸ್ ಮಾಡಿದರೆ ಆ ಗಿಡಗಳನ್ನ ಇವಾಗಿರೋ ಗಿಡಗಳ ಜೊತೆ ಇಡಬಾರ್ದು, ಅದನ್ನು ಸೆಪ್ರೇಟಾಗಿ ಇಡಬೇಕು. ಅದ್ರ ಜೊತೆಗಿಟ್ಟರೆ ಇವಾಗಿರೋ ಗಿಡಗಳಿಗೆ ಕೂಡ ರೋಗ ಆಗಲಿ ಹುಳುಗಳಾಗಲಿ ಸ್ಪ್ರೆಡ್ ಆಗುತ್ತೆ. ಹೆಚ್ಚಿನ ನರ್ಸರಿಗಳಲ್ಲಿ ಎಲ್ಲ ಗಿಡಗಳನ್ನು ಬ್ಲ್ಯಾಕ್ ಕಲರ್ ಪಾಟಲ್ಲೇ ಹಾಕಿ ಸೇಲ್ ಮಾಡ್ತಾ ಇರ್ತಾರೆ. ಕೆಲವು ಗಿಡಗಳು ಪಾಲಿಥಿನ್ ಬ್ಯಾಗಲ್ಲೇ ಇರುತ್ತೆ. ಗಿಡಗಳು ಯಾವುದ್ರಲ್ಲೇ ಇದ್ದರೂ ಕೂಡ ನಾವು ರೀಪಾಟಿಂಗ್ ಮಾಡಬೇಕಾದ್ರೆ ಹೊರಗಡೆಯಿಂದ ಪಾಟನ್ನು ಪ್ರೆಸ್ ಮಾಡಿಬಿಟ್ಟು ಅಥವಾ ರೋಲ್ ಮಾಡಿಬಿಟ್ಟು ಫಸ್ಟು ಮಣ್ಣನ್ನು ಲೂಸ್ ಮಾಡ್ಕೋಬೇಕು. ಆಮೇಲೆ ಗಿಡನ ನಿಧಾನವಾಗಿ ಹೊರಗಡೆ ತೆಗಿಬೇಕು. ನಾವು ರೀಪಾಟಿಂಗ್ ಮಾಡಬೇಕಾದ್ರೆ ಟೈಮ್ ಕೂಡ ತುಂಬ ಇಂಪಾರ್ಟೆಂಟ್. ಮಾರ್ನಿಂಗ್ ಮತ್ತು ಈವ್ನಿಂಗ್ ಬೆಸ್ಟ್ ಅಂತ ಹೇಳ್ತಾರೆ, ಮಾರ್ನಿಂಗ್ ಕೂಡ ಬೆಸ್ಟ್ ಅಂತ ಹೇಳ್ತಾರೆ. ಆದರೆ ನಾನು ಯಾವತ್ತೂ ಮಾರ್ನಿಂಗ್ ರೀಪಾಟಿಂಗ್ ಮಾಡಲ್ಲ. ಯಾಕೆ ಅಂತ ಅಂದರೆ ನಾವು ಈವ್ನಿಂಗ್ ರೀಪಾಟಿಂಗ್ ಮಾಡಿದಾಗ ರಾತ್ರಿ ಪೂರ್ತಿ ಗಿಡಕ್ಕೆ ಕೂಲ್ ಆಗಿರುತ್ತೆ. ನಾವು ಬೆಳಗ್ಗೆ ರೀಪಾಟಿಂಗ್ ಮಾಡಿದಾಗ ಮಧ್ಯಾಹ್ನ ತುಂಬ ಬಿಸಿಲಿರುತ್ತೆ, ಆವಾಗ ಗಿಡಗಳಿಗೆ ಸ್ಟ್ರೆಸ್ ಆಗ್ಬೋದು ಅಂದ್ಕೊಂಡು ನಾನು ಯಾವಾಗಲೂ ರೀಪಾಟಿಂಗ್ ಮಾಡೋದನ್ನು ಈವ್ನಿಂಗಲ್ಲೇ ಮಾಡ್ಕೊಳ್ತೀನಿ.